71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಕಾರ್ಯಕ್ರಮ ನವೆಂಬರ್ 14ರಿಂದ 20ರವರೆಗೆ ಜಿಲ್ಲಾದ್ಯಂತ ನಡೆಯಲಿದೆ ಎಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳ್ಳಂಕಿ ತಿಳಿಸಿದರು. ಜಿಲ್ಲಾ ಸಹಕಾರಿ ಯೂನಿಯನ್ ಕುಮಟಾ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಹಕಾರಿ ಸಪ್ತಾಹದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳ್ಳಂಕಿ ಅವರು, ಭಾರತ ಸಹಕಾರಿ ಚಳುವಳಿ ಆರಂಭವಾಗಿ 120 ವರ್ಷ ಕಳೆದಿದೆ. ಜನತೆಯ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಚಳುವಳಿ ಶ್ರಮಿಸುತ್ತಾ ಬಂದಿದ್ದು ಸಾಧನೆಯಲ್ಲಿ ವಿಶ್ವದಲ್ಲಿಯೇ ಗುರುತಿಸಿಕೊಂಡಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಸಹಕಾರಿ ಇಲಾಖೆ, ಕೆಡಿಸಿಸಿ ಬ್ಯಾಂಕ್ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಕಾರ್ಯಕ್ರಮ ನವೆಂಬರ್ 14ರಿಂದ ಆರಂಭವಾಗಿ 20ರವರೆಗೆ ನಡೆಯಲಿದೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯದೊಂದಿಗೆ ಆರಂಭವಾಗಲಿರುವ ಸಹಕಾರಿ ಸಪ್ತಾಹಕ್ಕೆ ನವೆಂಬರ್ 14ರಂದು ಕುಮಟಾ ಕಚೇರಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಲಿದ್ದು, ಅಧ್ಯಕ್ಷರಾದ ವಿಎನ್ ಭಟ್ ಅಳ್ಳಂಕಿ ಅವರು ಸಹಕಾರಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ವಹಿಸಲಿದ್ದಾರೆ. ಅಂದು ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳಿಯನ್ನ ಬಲಪಡಿಸುವುದು ಎಂಬ ವಿಷಯದ ಮೇಲೆ ಉಪನ್ಯಾಸ ನಡೆಯಲಿದೆ. ನವೆಂಬರ್ 15ರಂದು ಅಂಕೋಲಾದ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಭವನದಲ್ಲಿ ಸಹಕಾರಿ ಸಂಸ್ಥೆಗಳ ಅನ್ವೇಷಣೆ ಹಾಗೂ ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ವಿಷಯದ ಬಗ್ಗೆ ಕಾರ್ಯಾಗಾರ ನಡೆಯಲಿದೆ. ನವೆಂಬರ್ 16ಕ್ಕೆ ಜೊಯ್ಡಾದ ಗುಂದಾದ ಸೋಮೇಶ್ವರ ಸಭಾಭವನದಲ್ಲಿ ಉದ್ಯಮಶೀಲತೆ, ಉದ್ಯೋಗ ಮತ್ತು ಕೌಶಲಾಭಿವೃದ್ಧಿಯನ್ನ ಉತ್ತೇಜಿಸುವಲ್ಲಿ ಸಹಕಾರಿ ಸಂಸ್ಥೆಗಳ ಪಾತ್ರದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ. ನವೆಂಬರ್ 17ರಂದು ಸಿರಸಿಯ ಮೇಲಿನ ಓಣಿಕೇರಿಯ ತಟ್ಟೀಸರ ಗ್ರೂಪ್ ಸೇವಾ ಸಹಕಾರಿ ಸಭಾಭವನದಲ್ಲಿ ಸಹಕಾರಿ ಉದ್ಯಮಗಳಲ್ಲಿ ಪರಿವರ್ತನೆ ಕುರಿತು ಕಾರ್ಯಾಗಾರ. ನವೆಂಬರ್ 18ರಂದು ಯಲ್ಲಾಪುರದ ಭರತನಹಳ್ಳಿಯ ಕುಂದರ್ಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಸಹಕಾರಿ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವ ಕುರಿತು ಉಪನ್ಯಾಸ ನಡೆಯಲಿದೆ. ನವೆಂಬರ್ 19ರಂದು ಸಿದ್ದಾಪುರದ ಟಿಎಂಎಸ್ ಮಾರಾಟ ಸಂಘದಲ್ಲಿ ಮಹಿಳೆಯರು, ಯುವಜನ ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರಿ ಸಂಸ್ಥೆಗಳು ಎಂಬ ವಿಷಯಾಧಾರಿತ ಕಾರ್ಯಾಗಾರ ಮತ್ತು ನವೆಂಬರ್ 20ರ ಮಧ್ಯಾಹ್ನ 3:30 ಗಂಟೆಗೆ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಹೊನ್ನಾವರದ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಭವನದಲ್ಲಿ ನಡೆಯಲಿದೆ. ಅಂದು ಸಚಿವ ಮಂಕಾಳು ವೈದ್ಯರು ಸಮಾರೋಪದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂದು ಉತ್ತಮ ವಿಶ್ವ ನಿರ್ಮಾಣದ ಹಾದಿಗಾಗಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಡಿಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರದ ಕುರಿತು ಉಪನ್ಯಾಸ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಹಕಾರಿ ಪ್ರಮುಖರು, ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನಡೆಯಲಿದೆ. ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರಾದ ವಿಎನ್ ಭಟ್ ಅಳ್ಳಂಕಿ ಅವರು ಮನವಿ ಮಾಡಿದರು. ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನೇಮಿತ ಕುಮಟಾ ಇದು ರಾಷ್ಟ್ರೀಯ ಯೂನಿಯನ್ನಿನ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ಒಂದು ಮಾರ್ಗದರ್ಶನದಲ್ಲಿ 7 ದಿನಗಳ ಕಾಲ ನವೆಂಬರ್ 14ರಿಂದ 20ರ ತನಕ ಸಹಕಾರಿ ಸಪ್ತಾಹದ ಆಚರಣೆಯ ಕಾರ್ಯಕ್ರಮಗಳನ್ನು ವಿವಿಧ ತಾಲೂಕುಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. 1ನೇ ದಿವಸ 14ನೇ ತಾರೀಕು ಕುಮಟಾ ಯೂನಿಯನ್ನಿನ ಒಂದು ಕಚೇರಿಯ ಇದರಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಟ್ಟು ಇದರಲ್ಲಿ 10 ದಿವಸ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ 2ನೇ ದಿವಸ 15ನೇ ತಾರೀಕು ಅಂಕೋಲಾದಲ್ಲಿ, 16ನೇ ತಾರೀಕು ಜೊಯ್ಡಾದಲ್ಲಿ, 17ನೇ ತಾರೀಕು ಶಿರಸಿ ಹಾಗೂ 18ನೇ ತಾರೀಕು ಯಲ್ಲಾಪುರ, 19 ಸಿದ್ದಾಪುರ, 20ನೇ ತಾರೀಕು ಸಮಾರೋಪವಾಗಿ ಕೊನೆಯ ದಿನ ಹೊನ್ನಾವರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಹಕಾರಿ ಸಪ್ತಾಹದ ಒಂದು ಚಳುವಳಿಯಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಳುವಳಿಯನ್ನು ಬಲಪಡಿಸಬೇಕು. ಎಲ್ಲ ಸಹಕಾರಿ ಸಂಘಗಳ ಆಗುಹೋಗುಗಳ ಒಳ್ಳೆಯ ರೀತಿಯ ಇರುವಂಥ ಸಹಕಾರಿ ಸಂಘಗಳನ್ನು ನೋಡಿ ಸಂಭ್ರಮಿಸುವುದರ ಮೂಲಕ ಎಲ್ಲೆಲ್ಲಿ ಲೋಪಗಳಾಗಿವೆ ಅಂಥ ಸಹಕಾರಿ ಸಂಘಗಳನ್ನು ಪುನಶ್ಚೇತನ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಹಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಮ್ಮ ಈ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಉಪನ್ಯಾಸಗಳ ಕಾರ್ಯಕ್ರಮ ಇರ್ತದೆ, ಅದರಲ್ಲೆಲ್ಲ ಭಾಗವಹಿಸಿ ಸಹಕಾರಿ ಚಳುವಳಿ ಬಗ್ಗೆ ಹೆಚ್ಚಿನ ಜನರಿಗೆ ಅರಿವು ಮಾಡುವುದರ ಮೂಲಕ ಹೆಚ್ಚು ಜನ ಈ ಸಹಕಾರಿ ಒಂದು ಸಪ್ತಾಹದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಸಹಕಾರಿ ಚಳುವಳಿಯನ್ನು ತಾವೆಲ್ಲ ಯಶಸ್ವಿಗೊಳಿಸಿಕೊಳ್ಬೇಕು ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ನಾಯಕ್,
ವ್ಯವಸ್ಥಾಪಕ ದರ್ಶನ್ ಬೇಗಾಂವ್ಕರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.